ದೇವರಿಗೆ ಮಹಿಮೆ ಉಂಟಾಗಲಿ. ನನ್ನ 10ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿಯನ್ನ ಕಂಡುಕೊಂಡು ಆತನ ಪ್ರೀತಿಯನ್ನ ನಾನು ಸವಿಯುತ್ತಾ ಬಂದ ಹಾಗೆ ನಾನು ಕರ್ತನಿಂದ ಒಂದು ವಿಷನ್ ಅನ್ನು ಹೊಂದಿಕೊಂಡೆ. ಅದ್ರ ಬಗ್ಗೆ ನಾ ಇವತ್ತು ಹೇಳಲಿಕ್ಕಿದ್ದೇನೆ. ಅಂದ್ರೆ ನನ್ನ ವಿಷನ್ ಬಗ್ಗೆ ನಾನು ಏನ್ ಮಾಡ್ಲಿಕ್ಕಿದ್ದೇನೆ, ಏನ್ ಮಾಡ್ಬೇಕಂತ ಹೇಳಿ ದೇವರು ನನಗೆ ಒಂದು ದರ್ಶನವನ್ನು ನೀಡಿದ್ದಾರೆ. ನನ್ನ ದೂರದೃಷ್ಟಿ ಏನಾಗಿದೆ, ನನ್ನ ಭವಿಷ್ಯದ ಗುರಿ ಏನಾಗಿದೆ ಎಂಬುದ್ರ ಬಗ್ಗೆ ನಾ ಇವತ್ತು ಸರಳವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ದೇವರು ಈ ಒಂದು ದರ್ಶನವನ್ನು ನೀಡಿದಕ್ಕಾಗಿ ದೇವರಿಗೆ ನಾನು ಮಹಿಮೆ ಮಾಡುತ್ತೇನೆ. ನನ್ನ 10ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿಕೊಂಡ ನಾನು ಕರ್ತನ ಪ್ರೀತಿಯನ್ನ ಅನುಭವಿಸ್ತಾ ಬಂದೆ. ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿದ ಸೌದು ನೋಡ್ರಿ ಎಂಬ ಕೀರ್ತನೆಗಾರನ ಹೇಳುವಂತೆ ನನ್ನ ಜೀವಿತದಲ್ಲಿ ದೇವರು ಎಂಥವನು ಎಂಬುದಾಗಿ ನಾನು ತಿಳಿಯುತ್ತಾ ಅನುಭವಿಸ್ತಾ ಬಂದ ಹಾಗೆ ದೇವರು ನನಗೆ ಕೊಟ್ಟಂತ ಒಂದು ಭಾರ, ಒಂದು ವಿಷನ್ ಏನಪ್ಪಾ ಅಂತಂದ್ರೆ, ಏನೇ ಬೆಲೆ ತತ್ತಾದ್ರೂ ನಶಿಸಿ ಹೋಗ್ತಕ್ಕಂಥ ಆತ್ಮಗಳನ್ನ ದೇವ್ರ ಬಳಿಗೆ ನಡೆಸ್ಬೇಕೆಂಬತಕ್ಕಂಥ ಒಂದು ವಿಷನ್ ಅನ್ನ ನಾನು ಹೊಂದ್ಕೊಂಡೆ. ಆ ವಿಷನ್ ಅನ್ನು ಹೊಂದ್ಕೊಂಡಿರ್ತಕ್ಕಂಥ ನಾನೇನ್ ಮಾಡಿದೆ ಅಂದ್ರೆ, ಹಾಗೆ ಬೆಳೀತಾ ಬಂದ ಹಾಗೆ ನಾನು ಬೈಬಲ್ ಸ್ಟಡಿಯನ್ನ ಮಾಡಿದೆ. ಬೈಬಲ್ ಸ್ಟಡಿ ಮುಗಿಸಿ ನಾನೇನ್ ಮಾಡಿದೆ ಅಂತಂದ್ರೆ, ದೇವರ ಸೇವೆಯನ್ನ ಮಾಡಬೇಕು, ಹೇಗಾದ್ರೂ ಮಾಡಿ ನನ್ನ ಜೊತೆಗೆ ಲಕ್ಷಾಂತರ ಆತ್ಮಗಳು ದೇವ್ರ ಬಳಿಗೆ ಬರಬೇಕು, ದೇವ್ರನ್ನ ಅರಿದೇ ಇರ್ತಕ್ಕಂಥವ್ರಿಗೆ ದೇವರ ಶುಭ ಸಂದೇಶವನ್ನು ತಲುಪಿಸ್ಬೇಕೆಂಬತಕ್ಕಂಥ ದರ್ಶನ ಗುರಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ನಾನು ಸೇವೆಗಾಗಿ ಸಿದ್ಧಗೊಂಡೆ. ನಾನು ಸುಮಾರು 2000ನೇ ಇಸ್ವಿಯಿಂದ 2003ನೇ ಇಸ್ವಿಯವರೆಗೆ ಬೈಬಲ್ ಸ್ಟಡಿಯನ್ನ ಮುಗಿಸಿ ನಾನು ಸೇವೆಗಾಗಿ, ದೇವರ ಕಾರ್ಯಗಳಿಗಾಗಿ ಸಿದ್ಧವಾಗಿ ಆ ಒಂದು ಬೈಬಲ್ ಕಾಲೇಜಿನಿಂದ ಹೊರಬಂದೆ. ಆಗ ಸೈತಾನನಿಗೆ ಒಂದು ಸಂಕಟ, ಸೈತಾನನಿಗೆ ಬೆಂಕಿ ಬಿತ್ತು. ಏನಂತಂದ್ರೆ, ಇವತ್ತನ ವಿಷನ್ ಏನಾಗಿದೆ, ಲಕ್ಷಾಂತರ ಜನರನ್ನ ದೇವ್ರ ಬಳಿ ನಡೆಸೋದಾಗಿದೆ. ಹೇಗಾದ್ರೂ ಮಾಡಿ ಈತನು ತನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಜನರನ್ನ ರಕ್ಷಿಸ್ಬೇಕೆಂಬ ತೀರ್ಮಾನಿಸಿದ್ದಾನೆ ಎಂಬುದಾಗಿ ತಿಳ್ಕೊಂಡಂತ ಸೈತಾನನ್ ಏನ್ ಮಾಡಿದ ಅಂತಂದ್ರೆ, ನನಗೆ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡದ. ಯಾವಾಗ ನಾನು ನನ್ನನ್ನು ದೇವ್ರಿಗೆ ಸಮರ್ಪಿಸಿಕೊಟ್ಟು ದೇವ್ರಿಗೋಸ್ಕರ ಜೀವಿಸಲು ಅನೇಕ ಆತ್ಮಗಳನ್ನ ದೇವ್ರಿಗೆ ಬಗ್ಗೆ ನಡೆಸ್ಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿ ಮುಂದೆ ಹೊರಟ್ನೋ, ಆಗ್ಲೇ ಸೈತಾನ್ ನನ್ನ ಬಗ್ಗೆ ಆಲೋಚನೆ ಮಾಡಕ್ ಆರಂಭ ಮಾಡ್ದ. ಆಗ್ಲೇ ನನ್ನ ವೈರಿ ಹುಟ್ಕೊಂಡ. ಏನಾದ್ರೂ ಮಾಡಿ ಏನ್ ಮಾಡ್ಬೇಕಂತಂದ್ರೆ, ಇವನ ಬೆಳವಣಿಗೆಯನ್ನ ತಡಿಬೇಕು, ಇವನ್ ಯಾವುದೇ ಕಾರಣಕ್ಕೂ ಸೇವೆಯಲ್ಲಿ ಮುಂದುವರಿದಂಗೆ ಇವತ್ತು ನಿಲ್ಲಿಸ್ಬೇಕೆಂಬುದಾಗಿ ಸೈತಾನ್ ಪ್ರತಿನಿತ್ಯ ಹೋರಾಟ ಸ್ಟಾರ್ಟ್ ಆಯ್ತು. 2003ರಿಂದ ಇಲ್ಲಿವರೆಗೆ 2026 ಇಲ್ಲಿವರೆಗೆ 21 ವರ್ಷಗಳ ಕಾಲ ಏನ್ ಮಾಡಿದಾನಂದ್ರೆ, ಸೈತಾನನು ದೇವರ ಯೋಜನೆ ಹಾಳು ಮಾಡ್ಲಿಕ್ಕೆ ಅನೇಕ ವಿಧವಾಗಿ ಅನೇಕ ರೀತಿಯಲ್ಲಿ ಆತನ ಏನ್ ಮಾಡ್ತಾ ಬಂದಂದ್ರೆ, ನನಗೆ ಸೇವೆಯಲ್ಲಿ ಆ ತಡೆಗಳನ್ನ ಒಡ್ತಾ ಬಂದ. ಯಾಕಂತಂದ್ರೆ, ದೇವರ ರಾಜ್ಯ ಅಭಿವೃದ್ಧಿ ಹೊಂದತಕ್ಕಂಥದ್ದು ಸೈತಾನನ್ಗೆ ಇಷ್ಟ ಇಲ್ಲ, ನೀತಿಯ ಮಾರ್ಗ ಸೈತಾನನ್ಗೆ ಇಷ್ಟ ಇಲ್ಲ. ಅದರಿಂದ ಜನರನ್ನ ಕತ್ತಲ ಬಳಿಗೆ ನಡೆಸ್ಬೇಕೆಂಬತಕ್ಕಂಥದ್ದು ಸೈತಾನನ ಒಂದು ವಿಷನ್ ಆಗಿರೋದ್ರಿಂದ, ನನ್ನ ವಿಷನ್ ಬೆಳಕಿನ ಕಡೆಗೆ ಜನರನ್ನ ತರ್ತಕ್ಕಂಥದ್ದಾಗಿರೋದ್ರಿಂದ ಸೈತಾನ್ ಏನ್ ಮಾಡಿದಾನೆ ಅಂತಂದ್ರೆ, ನನಗೆ ಬಲೆ ಹಾಕಿದಾನೆ, ಸೈತಾನನ ಬಗ್ಗೆ ಉರಿಗೊಂಡಿದ್ದಾನೆ. ಅದಕ್ಕೆ ಹೇಗೆ ಇದನ್ನ ತಡೆಯಕ್ ಸಾಧ್ಯ ಅಂತ ಹೇಳಿ ಯೋಚಿಸಿರ್ತಕ್ಕಂಥ ಸೈತಾನ್ ಏನ್ ಮಾಡಿದಂತಂದ್ರೆ, ನಾನು ಯಾವಾಗ ಬೈಬಲ್ ಕಾಲೇಜಿಂದ ಹೊರಗಡೆ ಬಂದ್ನೋ ಆಗ್ಲೇ ನನ್ನ ಕಾಲುಗಳಿಗೆ ಆತನ ಬೇಡಿಗಳನ್ನು ಹಾಕಿದ. ಆ ಬೇಡಿ ಜನರಿಗೆ ಕಾಣ್ತಕ್ಕಂಥದ್ದಲ್ಲ, ಆದ್ರೆ ಅದು ನನಗೆ ಗೊತ್ತಿದೆ. ಆ ಬೇಡಿ ಹಾಕಿದಾನೆ, ಆ ಸರಪಣಿಯನ್ನು ಹಾಕಿದ ನನ್ನ ಕಾಲಿಗೆ, ಅದಕ್ಕೆ ದೊಡ್ಡದು ಭಾರವಾಗಿರ್ತಕ್ಕಂಥ ಕಲ್ಲನ್ನು ಕಟ್ಟಿದ್ದಾನೆ. ಏನಕ್ಕಂತಂದ್ರೆ, ಈತನು ದೇವರ ಸೇವೆಯಲ್ಲಿ ಹೇಗೆ ಹೋಗ್ತಾನ ನೋಡ್ಲಿ, ಹೇಗೆ ಹೋಗ್ತಾನೆ ನಾನು ನೋಡ್ತೇನೆ, ಹೇಗೆ ಇವನು ಸೇವೆ ಮಾಡ್ತಾನೆ ಮಾಡ್ಲಿ ಅಂತ ಹೇಳಿ ಸೈತಾನ್ ಏನ್ ಮಾಡಿದಾನೆ ಅಂತಂದ್ರೆ, ಇವತ್ತು ನನ್ನ ಕಾಲಿಗೆ ಭಾರವಾಗಿರ್ತಕ್ಕಂಥ ಒಂದು ಕಲ್ಲನ್ನ ಕಟ್ಟಿದ್ದಾನೆ, ಸರಪಣಿಯನ್ನು ಬಿಗಿದಿದ್ದಾನೆ. ಕಾರಣ ಇಷ್ಟೇ, ಈತನನ್ನು ಹೇಗಾದ್ರೂ ಮಾಡಿ ಸೇವೆಯಲ್ಲಿ ಬೀಳಿಸ್ಬೇಕು, ಹೇಗಾದ್ರೂ ಈತನ ಹಾಳು ಮಾಡಬೇಕು, ಈತನ ನಂಬಿಕೆಯನ್ನ ಕೆಡಿಸ್ಬೇಕು, ಈತನ ಭಕ್ತಿಯನ್ನ ಕೆಡಿಸ್ಬೇಕು, ಇವನನ್ನೇ ದೇವರಿಂದ ದೂರ ಮಾಡ್ಬೇಕಂತ ಹೇಳಿ ಸೈತಾನ ನನಗೆ ವಿರುದ್ಧವಾಗಿ ಕಾರ್ಯ ಮಾಡಕ್ಕೆ ಆರಂಭ ಮಾಡಿದ. ಎಷ್ಟೋ ಸಾರಿ ನನಗೂ ಸಹ ಅನ್ಸ್ಬಿಟ್ಟಿದೆ, ಯಾಕೆ ದೇವ್ರು ಬೇಕು, ನಾನು ದೇವ್ರಿಗಾಗಿ ಬಂದೆ, ದೇವ್ರನ್ನ ಪ್ರೀತಿಸ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಯಾಕೆ ಆಗ್ತದೆ ಎಂದಾಗ ನಾನು ಸಹ ಅನೇಕ ಸಾರಿ ಸೋತು ನೊಂದು ಬೆಂದು ಈ ಸೇವೆನೇ ಬೇಡ ಎಂಬತಕ್ಕಂಥ ತೀರ್ಮಾನಕ್ಕೆ ಅನೇಕ ಸಾರಿ ನಾನು ಬಂದಿದ್ದೇನೆ, ನನ್ನ ಮನಸ್ಸಿನಲ್ಲಿ ಬಂದಿದ್ದೇನೆ, ಅಂದ್ಕೊಂಡಿದ್ದೇನೆ ಸೇವೆನೇ ಬೇಡ ಅಂತ ಹೇಳಿ. ನಾನು ಸಹ ಅನ್ಯರಾಗಿ ಇದ್ಬಿಡೋಣ ಅಂತ ಹೇಳಿ ಒಂದೊಂದ್ಸರಿ ಯೋಚನೆಗಳು ಬಂದಿದೆ. ಈ ಯೋಚನೆ ಎಲ್ಲಿಂದ ಅಂದ್ರೆ, ಆ ದುಷ್ಟನಿಂದ ಬಂದಂತ ಯೋಚನೆ. ಇಷ್ಟೆಲ್ಲ ನನ್ನ ಮನ ಪರಿವರ್ತನೆ ಮಾಡಿ ನನ್ನನ್ನ ಕೊನೆಗೆ ಮತ್ತೆ ಹಳೆ ಜೀವಿತಕ್ಕೆ ನಡೆಸಕ್ಕೆ ಸೈತಾನ್ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೂ ಸಹ ನಾನೇನ್ ಮಾಡಿಲ್ಲ ಅಂದ್ರೆ, ಇಲ್ಲಿವರೆಗೆ ದೇವರ ಮೇಲಿರ್ತಕ್ಕಂಥ ನಂಬಿಕೆನ ಕಳ್ಕೊಳ್ಳಿಲ್ಲ, ಪ್ರೀತಿಯನ್ನು ಕಳ್ಕೊಳ್ಳಿಲ್ಲ. ನನ್ನ ಜೀವಿತದಲ್ಲಿ ಬಂದಂತ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ನಾನೇನ್ ಮಾಡಿದ್ದೇನೆ ಅಂತಂದ್ರೆ,
ಎದ್ದು ನಿಲ್ತಾ ಇದ್ದಾನೆ. ಸೈತಾನನನ್ನ ಬೀಳಿಸಿದಷ್ಟು, ನನ್ನ ಕೆಳಗೆ ತಳ್ಳಿದಷ್ಟು ಮತ್ತೆ ಮತ್ತೆ ಎದ್ದು ನಿಲ್ತಾ ಇದ್ದಾನೆ. ಹೀಗೆ 21 ವರ್ಷಗಳ ಕಾಲ ಕರ್ತನ ಸೇವೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ಪ್ರಯಾಸ, ಸಮಸ್ಯೆ, ನೋವು, ಸಂಕಟಗಳನ್ನ ಅನುಭವಿಸ್ತಾ ಬಂದಿದ್ದೇನೆ. ಈಗ ದೇವರು ನನಗೆ ಒಂದು ದರ್ಶನ ಕೊಟ್ಟಿರ್ತಕ್ಕಂಥ ದರ್ಶನ, ಲಕ್ಷಾಂತರ ಜನರನ್ನು ದೇವ್ರ ಬಳಿಗೆ ನಡೆಸಬೇಕು. ಹೀಗೆ ದೇವರ ನಾಮವನ್ನು ನಾನು ಮಹಿಮೆ ಮಾಡಬೇಕು. ಭೂಮಿಯನ್ನ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ಸಭೆಯನ್ನ ಕಟ್ಟಬೇಕು. ಅಂದ್ರೆ ಆದಿ ಸಭೆ ವಿಶ್ವಾಸಿಗಳು ಹೇಗೆ ಒಂದೇ ಭಾವನೆಯಿಂದ ಸೇರಿ ಬರ್ತಾ ಇದ್ರು, ಆದಿ ಸಭೆಗಳು ವಿಶ್ವಾಸಿಗಳು ಸೇರಿ ಬಂದು ಪ್ರಾರ್ಥಿಸುವಾಗ, ದೇವರನ್ನ ಆರಾಧಿಸುವಾಗ ಅಲ್ಲಿ ಭೂಕಂಪನ ಉಂಟಾಗ್ತಾ ಇತ್ತು. ಅಲ್ಲಿ ಅದನ್ನ ನೋಡಿರ್ತಕ್ಕಂಥ ಅನ್ಯ ಜನರು ಮಾತಾಡ್ಕೊಳ್ತಾ ಇದ್ರು, ಇವರು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ವ್ಯಕ್ತಿಗಳು ಎಂಬುದಾಗಿ. ಅದೇ ಒಂದು ವಿಷನ್ ದೇವರು ನನಗೆ ಕೊಟ್ಟಿದ್ದಾನೆ. ನಾನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾಗಿ ಒಂದು ದೇವರ ನಾಮ ಮಹಿಮೆ ಆಗೋ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದಾಗ ನನ್ನ ದೇವರು ವಿಷನ್ ಹೊಂದಿದ್ದೇನೆ ದೇವರಿಂದ. ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ನನ್ನ ಕಾಲಿಗೆ ಏನಾಗಿದೆ ಅಂತಂದ್ರೆ, ಬೇಡಿ ಬಿದ್ದಿದೆ, ಭಾರವಾದ ಕಲ್ಲು ನನ್ನ ಕಾಲಿಗೆ ಹಾಕಲ್ಪಟ್ಟಿದೆ. ಹೇಗೂ ಇವನು ಮುಂದೆ ಹೋಗಬಾರ್ದೆಂಬುದಾಗಿ ಸೈತಾನ್ ಏನ್ ಮಾಡಿದಾನೆ ಅಂದ್ರೆ, 2003ರಿಂದ ಈ 26ರವರೆಗೆ ಏನ್ ಮಾಡಿದಾನೆ ಅಂತಂದ್ರೆ, ಆತನು ನನ್ನನ್ನ ನಿಯಂತ್ರಿಸ್ಲಿಕ್ಕೆ ಹಿಂದಕ್ಕೆ ಎಳಿತಾನೆ ಇದ್ದಾನೆ. ಅದಕ್ಕಾಗಿ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಾನು ನಿತ್ಯವೂ ಬಲಗೊಳ್ತಾ, ನಿತ್ಯವೂ ದೇವರ ವಾಕ್ಯದಿಂದ ನಾನು ಬಲ ಹೊಂತ, ದೇವರ ಆತ್ಮನ ಸಹಾಯದಿಂದ ನಾನು ಇಲ್ಲಿವರೆಗೆ ನನ್ನ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಇನ್ನೂ ಸಹ ನನ್ನ ಭಾರವನ್ನು ಕಳ್ಕೊಳ್ಳಲಿಲ್ಲ. ಸೈತಾನನು ಈ ಸೇವೆಗೆ ಅನೇಕ ಅಡ್ಡಿಗಳನ್ನು ತಂದಿದ್ದಾನೆ, ಆದರೆ ನಾನು ಇನ್ನೂ ಸಹ ಸೇವೆಯಲ್ಲಿದ್ದೇನೆ, ಸೇವೆಯಲ್ಲಿ ಮುಂದುವರಿತಾ ಇದ್ದೇನೆ, ಸೇವೆಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ದೇವರು ನನಗೆ ದೊಡ್ಡ ಒಂದು ದರ್ಶನ ಕೊಟ್ಟಿದ್ದಾನೆ. ಆ ದರ್ಶನದಲ್ಲಿ ನಾನು ಇಟ್ಟಿರ್ತಕ್ಕಂಥದ್ದು ಕೇವಲ ಒಂದು ಹೆಜ್ಜೆ. ಆ ದರ್ಶನಕ್ಕಾಗಿ ನಾನು ಎದ್ದು ನಿಂತಿದ್ದೇನೆ ಅಷ್ಟೇನೆ. ಇನ್ನು ನಾನು 2ನೇ ಹೆಜ್ಜೆನ ಇಲ್ಲಿವರೆಗೆ ಇಡ್ಲಿಕ್ಕಾಗ್ಲಿಲ್ಲ. ಅದರಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕರ್ತನ ಸನ್ನಿಧಿಯಲ್ಲಿ ನಾನು ಬೇಡ್ಕೊಳ್ತಾ ಇದ್ದೆ, ಸ್ವಾಮಿ ಹೇಗಾದ್ರೂ ಮಾಡಿ ಜನರ ಬಳಿಗೆ ನನ್ನ ನಡೆಸು, ಹೇಗಾದ್ರೂ ಮಾಡಿ ನಿನ್ನ ಪ್ರೀತಿಯನ್ನು ಜನರು ತಿಳಿಸ ಹಾಗೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾನು ನನ್ನ ಭಾರದಿಂದ ನಾನು ಆತನಲ್ಲಿ ಪ್ರಾರ್ಥನೆ ಮಾಡುವಾಗ, ಆತನಲ್ಲಿ ನಾನು ಬೇಡಿಕೊಳ್ಳುವಾಗ, ಕರ್ತನು ನನಗೆ ಕೊಟ್ಟಂತ ಆಲೋಚನೆ ಏನಪ್ಪಾ ಅಂತಂದ್ರೆ, ಜನರನ್ನು ಸಂಧಿಸ್ಲಿಕ್ಕೆ ಕೊಟ್ಟಂತ ಒಂದು ಆಲೋಚನೆ ಏನಂತಂದ್ರೆ, ಅದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದ್ರ ಮೂಲಕವಾಗಿ ಅನೇಕರನ್ನ ನಾನು ಸಂಧಿಸಬೇಕು ಎಂಬ ಆಲೋಚನೆ ನನಗೆ ಪ್ರಾರ್ಥನೆಯಲ್ಲಿ ಬಂತು. ನಾನು ಒಂದು ದಿನ ಉಪವಾಸದಿಂದ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಜನರನ್ನು ಸಂಧಿಸ್ಲಿಕ್ಕಿರ್ತಕ್ಕಂಥ ಮಾರ್ಗಗಳನ್ನು ಸ್ವಾಮಿ ನನಗೆ ಗೋಚರಪಡಿಸು ಎಂಬುದಾಗಿ ನಾನು ಬೇಡಿಕೊಳ್ಳುವಾಗ, ಜನರು ಇವತ್ತು ಎಲ್ಲಿ ಸಿಗ್ತಾರೆ, ಎಲ್ಲಿ ನಾನು ಸಾವಿರಾರು ಜನರನ್ನ ಸಂಧಿಸೋದು? ನನಗಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ಈಗಾಗಲೇ 21 ವರ್ಷಗಳ ಕಾಲ ಸೇವೆಯಲ್ಲಿ ಮುಗಿದು ಹೋಗ್ಬಿಟ್ಟಿದೆ. ಆದರೆ ನನಗೆ ಕೊಟ್ಟಂತ ದರ್ಶನದಲ್ಲಿ ಇನ್ನೂ ಒಂದೇ ಒಂದು ಹೆಜ್ಜೆ ಇಟ್ಟಿದ್ದೇನೆ, ಇನ್ನೂ 2ನೇ ಹೆಜ್ಜೆಯನ್ನು ಸ್ವಾಮಿ ನಾನು ಇಡ್ಲಿಲ್ಲಲ್ಲ, ನನಗೆ ಈ ದಾರಿ ತೋರಿಸು ಎಂದು ನಾನು ಪ್ರಾರ್ಥನೆ ಮಾಡುವಾಗ ಬಂದಂತ ಆಲೋಚನೆ, ನಾನು ಯೂಟ್ಯೂಬ್ ಅಲ್ಲಿ ಜನರು ಸಿಗ್ತಾರೆ, ಯೂಟ್ಯೂಬ್ ಅಲ್ಲಿ ಹೊಸ ಜನರು ಇರ್ತಾರೆ, ಎಲ್ಲಾ ಜನರು ಅಲ್ಲಿ ಸಿಗ್ತಾರೆ. ಆ ಒಂದು ಪ್ಲಾಟ್ಫಾರ್ಮ್ ಉಪಯೋಗಿಸಿಕೊಂಡು ದೇವರ ಶುಭ ಸಂದೇಶ ಸಾರಬೇಕು ಎಂಬುದಾಗಿ ನಾನೇನ್ ಮಾಡಿದೆ ಅಂದ್ರೆ, ಕಳೆದ ಜನವರಿ ತಿಂಗಳಲ್ಲಿ ಆ ಒಂದು ದರ್ಶನ ಹೊಂದಿಕೊಂಡಂತ ನಾನು ಯೂಟ್ಯೂಬ್ನ ಆರಂಭ ಮಾಡಿದೆ. ಈ ಯೂಟ್ಯೂಬ್ ಚಾನಲ್ಗೆ ನಾನು ಪ್ರವೇಶ ಮಾಡಿರ್ತಕ್ಕಂಥದ್ದು, ಈ ಪ್ಲಾಟ್ಫಾರ್ಮ್ ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದು ನನ್ನ ಹಣ ಸಂಪಾದನೆಗಾಗಿ ಅಲ್ಲ, ನನ್ನ ನೇಮು ಫೇಮು ಮಾಡಲಿಕ್ಕೆ ಅಲ್ಲ, ಬದಲಾಗಿ ಹೇಗಾದ್ರೂ ಮಾಡಿ ನಶಿಸೋಗ್ತಕ್ಕಂಥ ಜನರಿಗೆ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸ್ಬೇಕೆಂಬತಕ್ಕಂಥದ್ದೇ ನನ್ನ ಗುರಿಯಾಗಿದೆ. ಈ ಸಂದೇಶದ ಗುರಿ, ನಮ್ಮ ಚಾನೆಲ್ ಬರ್ತಕ್ಕಂಥ ಸಂದೇಶಗಳ ಗುರಿ ಯಾರನ್ನು ತಲುಪೋದಂತಂದ್ರೆ, ಕ್ರಿಸ್ತನನ್ನು ಅರಿಯದೇ ಇರತಕ್ಕಂಥ ಜನರಿಗೆ ವರ್ತಮಾನವನ್ನು ತಿಳಿಸೋದೇ ಆಗಿದೆ. ಆದರೆ ಅದಕ್ಕೆ ಏನಾಗಿದೆ ಅಂತಂದ್ರೆ, ಈಗಾಗಲೇ ಕ್ರಿಸ್ತನನ್ನ ಅರಿತಂಥವ್ರು, ಕ್ರಿಸ್ತನ ಪ್ರೀತಿನ ತಿಳಿದುಕೊಂಡಂಥವ್ರು ಸಹಾಯ ನನಗೆ ಬೇಕಾಗಿದೆ. ಹೇಗಂತಂದ್ರೆ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ, ಇತರರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ಯೂಟ್ಯೂಬ್ ಚಾನಲ್ ಅನ್ನ ನೀವು ಬೆಳೆಸ್ಬೇಕಾಗಿದೆ. ಯಾರಿಗಾಗಿ ಬೆಳೆಸ್ರಿ ಅಂತಂದ್ರೆ, ನನ್ಗಾಗಿ ಅಲ್ಲ, ನನ್ನ ಆಲೋಚನೆ ಉದ್ದೇಶ ಈಡೇರಕ್ಕಲ್ಲ, ದೇವರ ನಾಮ ಮಹಿಮೆ ಆಗ್ಲಿಕ್ಕೆ, ದೇವರ ನಾಮ ಅನ್ಯರಿಗೆ ತಲುಪಬೇಕು. ಆ ರೀತಿಯಲ್ಲಿ ಏನಾಗಬೇಕಾಗಿದೆ ಅಂದ್ರೆ, ಈ ಚಾನಲ್ ಬೆಳಿಬೇಕಾಗಿದೆ. ಆ ಮೂಲಕವಾಗಿ ಕ್ರಿಸ್ತನನ್ನ ಇನ್ನೂ ಯಾರು ಅರಿತುಕೊಳ್ಳಿಲ್ವೋ, ಯಾರು ಇನ್ನೂ ಪಾಪದಲ್ಲಿದ್ದಾರೋ, ಆ ಪಾಪದಲ್ಲಿರ್ತಕ್ಕಂಥ ಜನರಿಗೆ ಈ ಕರ್ತನ ವಾಕ್ಯ ಮುಟ್ಟಬೇಕು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತೇವೆ, ದೇವಕುಮಾರನು ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸಬೇಕು ಎಂಬುದಾಗಿ ನೋಡ್ತೇವೆ. ದೇವರು ಈ ಲೋಕಕ್ಕೆ ಬಂದಂಥದ್ದು ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ. ಅದರಿಂದ ಇವತ್ತು ಪಾಪಗಳಲ್ಲಿ ಇರ್ತಕ್ಕಂಥ ಜನರು, ಅಂಧಕಾರದಲ್ಲಿ ಇರ್ತಕ್ಕಂಥ ಜನರು, ಕತ್ತಲಲ್ಲಿ ಇರ್ತಕ್ಕಂಥ ಜನರಿಗೆ ಯೇಸುವಿನ ಬೆಳಕು
ಅವ್ರಿಗೆ ತಲುಪಬೇಕಾಗಿದೆ. ಆ ಜನರಿಗೆ ಈ ಬೆಳಕಾಗಿರ್ತಕ್ಕಂಥ ವಾಕ್ಯ ತಲುಪಿ ಅವ್ರ ಒಳಗೆ ಬೆಳಕು ಪ್ರವೇಶಿಸಿ ಅವರು ಕರ್ತನ ಕಡೆಗೆ ತಿರುಕೊಂಡು ಪರಲೋಕ ರಾಜ್ಯ ನಿತ್ಯ ಜೀವನ ಹೊಂದಬೇಕಾಗಿದೆ. ಆ ಒಂದು ಉದ್ದೇಶದಿಂದ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಆರಂಭಿಸಿದ್ದೇನೆ. ಅದರಿಂದ ಇದನ್ನ ಆರಂಭಿಸಿರ್ತಕ್ಕಂಥದ್ದು ದೇವರ ಮಹಿಮೆಗಾಗಿ ಹೊರತು ನಾನು ಹಣ ಸಂಪಾದನೆ ಮಾಡಕ್ಕಾಗ್ಲಿ, ಹೆಸರು ಸಂಪಾದನೆ ಮಾಡ್ಲಿಕ್ಕಾಗ್ಲಿ ಅಲ್ಲ. ನಾನು ಕಡಿಮೆ ಆಗ್ಬೇಕು, ನನ್ನೊಳಗಿರೋ ದೇವರು ದೊಡ್ಡವನಾಗಬೇಕು. ನನ್ನ ಉದ್ದೇಶ, ನನ್ನ ಚಿತ್ತ, ನನ್ನ ದೇವ್ರು ನಾನು ಮಹಿಮೆ ಮಾಡ್ಬೇಕು. ಹೇಗಾದ್ರೂ ಮಾಡಿ ದೇವರ ನಾಮವನ್ನು ಕರ್ನಾಟಕದಲ್ಲಿ ಮೇಲೆತ್ತಬೇಕೆಂಬತಕ್ಕಂಥ ಭಾರವನ್ನು ನಾನು ಹೊಂದಿದ್ದೇನೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಕಾರ್ಯಕ್ರಮ ನೋಡ್ತಕ್ಕಂಥವ್ರೆ, ನನ್ನ ಭಾರವನ್ನ ನಿಮ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನನ್ನ ಭಾರವನ್ನು ತೆಗೆದುಕೊಳ್ಳಿ. ನನ್ನ ಹೃದಯದಲ್ಲಿ ಏನಿದೆ ಎಂಬ ನಾನು ಈ ಒಂದು ವಿಷನ್ನಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಭಾರ ಕರ್ತನಿಗಾಗಿ ಬೆಳಗ್ತಕ್ಕಂಥದ್ದು, ಕರ್ತನಿಗಾಗಿ ಅಗ್ನಿ ಜ್ವಾಲೆಯಾಗಿ ಉರಿತಕ್ಕಂಥದ್ದು ನನ್ನ ಭಾರ ಆಗಿದೆ. ಅದರಿಂದ ಪ್ರಿಯರೇ, ನಮ್ಮ ಚಾನಲಿಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ, ಅನೇಕರು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಲಕ್ಷಾಂತರ ಜನರು ಪ್ರತಿನಿತ್ಯ ದೇವರ ವಾಕ್ಯ ನೋಡುವ ಹಾಗೆ ಈ ಚಾನಲ್ ಬೆಳಿಬೇಕು. ಆ ಮೂಲಕವಾಗಿ ಅನ್ಯ ಜನರಿಗೆ, ಕ್ರಿಸ್ತನ ಅರಿಯದೇ ಇರತಕ್ಕಂಥವ್ರಿಗೆ ತಲುಪೋದ್ರ ಮೂಲಕವಾಗಿ ನಾನು ಹೊಂದಿರತಕ್ಕಂಥ ದರ್ಶನ, ದೇವರು ನನಗೆ ಕೊಟ್ಟಂತ ಈ ಒಂದು ದರ್ಶನದಲ್ಲಿ ನೀವು ಸಹ ಪಾಲುಗಾರರಾಗಿ ಇದಕ್ಕೆ ಸಹಕರಿಸಬೇಕಾಗಿ, ಆ ಮೂಲಕ ನಾನು ನೀವುಗಳು ಎಲ್ಲರೂ ಸೇರಿ ನಶಿಸೋಗ್ತಕ್ಕಂಥ ಆತ್ಮಗಳನ್ನ ದೇವರ ಬಳಿಗೆ ನಡೆಸೋದ್ರ ಮೂಲಕ ಲಕ್ಷಾಂತರ ಜನರನ್ನ, ನಮ್ಮ ಕನ್ನಡಿಗರನ್ನ, ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಜನರನ್ನ ದೇವರ ಬಳಿಗೆ ನಡೆಸೋದ್ರ ಮೂಲಕವಾಗಿ ನಾವೇನ್ ಮಾಡೋಣ ಅಂತಂದ್ರೆ ದೇವರ ನಾಮವನ್ನ ಮಹಿಮೆ ಮಾಡೋಣ. ಅದರಿಂದ ನನ್ನ ಒಂದು ವಿಷನ್ ಏನಾಗಿದೆ ಅಂದ್ರೆ ಅನ್ಯ ಜನರಿಗೆ ದೇವರ ವಾಕ್ಯವನ್ನು ತಲುಪಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದರಿಂದ ನನಗಾಗಿ ಪ್ರಾರ್ಥನೆ ಮಾಡಿ. ನನಗೆ ತಡೆಯಾಗಿ ಅನೇಕ ಸೇವೆಗೆ ತಡೆ ಇದೆ. ಅದರಿಂದ ನನಗೆ ತಡೆಯಾಗಿ ನಿಂತಿರ್ತಕ್ಕಂಥ ಎಲ್ಲ ಗೋಡೆಗಳನ್ನ ಕರ್ತನು ಕೆಡವಿ ಹಾಕೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ಈ ಸೇವೆಗೋಸ್ಕರವಾಗಿ ಪ್ರಾರ್ಥಿಸ್ರಿ. ಈ ಸೇವೆವೇ ದೇವರದು, ಈ ಕಾರ್ಯ ದೇವರದು. ಇದರ ಮೂಲಕ ದೇವರಿಗೆ ಮಾತ್ರ ಮಹಿಮೆ ಆಗಬೇಕು. ನಾನು ಕಡಿಮೆ ಆಗಬೇಕು, ನನ್ನ ದೇವರು ಹೆಚ್ಚಾಗಬೇಕು ಎಂಬುದೇ ನನ್ನ ಉದ್ದೇಶ, ನನ್ನ ಗುರಿ, ನನ್ನ ವಿಷನ್ ಆಗಿದೆ. ಅದರಿಂದ ನೀವು ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ. ನನ್ನ ದೇವರು ನನಗೆ ಕೊಟ್ಟಂತ ದರ್ಶನವನ್ನ ಈಡೇರಿಸೋದಕ್ಕೋಸ್ಕರ ನಾನು ಮೊದಲನೇ ಹೆಜ್ಜೆಯಲ್ಲಿದ್ದೇನೆ. 21 ವರ್ಷಗಳಿಂದ ದೇವರು ನನ್ನನ್ನ ಇನ್ನೂ ಹೆಚ್ಚಾಗಿ ನೆಕ್ಸ್ಟಿನ ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ನಾನು ದೇವರಲ್ಲಿ ಇದಾಗೋದಕ್ಕೋಸ್ಕರ, ಸೇವೆಯಲ್ಲಿ ಬೆಳೆಯೋದಕ್ಕೋಸ್ಕರ, ಸೇವೆ ಅಭಿವೃದ್ಧಿಗೋಸ್ಕರವಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಂತ ವಿಷನ್ಗಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಆಶೀರ್ವಾದ ಮಾಡು. ಈ ನೀನು ನನಗೆ ಕೊಟ್ಟಂತ ವಿಷನ್ ನಾನು ಶೇರ್ ಮಾಡಿಕೊಂಡಿರುವಲ್ಲಿ ಇದಕ್ಕಾಗಿ ಅನೇಕರು ಪ್ರಾರ್ಥಿಸುವಂತೆ, ಇದಕ್ಕಿರುವಂತ ಎಲ್ಲ ತಡೆಗಳನ್ನ ಕರ್ತನೇ ನೀವು ನೀಗಿಸೋದ್ರ ಮೂಲಕವಾಗಿ ಅಪ್ಪ, ನಿಮ್ಮ ಸೇವೆಯಲ್ಲಿ ನಾವು ಮುಂದುವರೆಯಕ್ಕೆ ಸಹಾಯ ಮಾಡು. ಈ ಸೇವೆಗಿರುವಂತ ಎಲ್ಲ ತಡೆಗಳನ್ನ, ಎಲ್ಲ ಕೊರತೆಗಳನ್ನ ನೀಗಿಸು. ಅನೇಕ ಜನರು, ನಿನ್ನ ಅರಿಯದೇ ಇರತಕ್ಕಂಥ ಜನರು ಅಪ್ಪ ಈ ಒಂದು ವಾಕ್ಯವನ್ನ ಕೇಳಿಸ್ಕೊಳ್ಳಿಕ್ಕಾಗುವಂತೆ, ಆ ಒಂದು ನಿಟ್ಟಿನಲ್ಲಿ ಇದು ಎಲ್ಲ ಕಡೆ ನಿನ್ನ ವಾಕ್ಯ ಹರಡ್ಲಿಕ್ಕಾಗುವಂತೆ ಕೃಪೆ ಮಾಡು. ಇದನ್ನು ಕೇಳಿಸ್ಕೊಳ್ಳುವ ಎಲ್ಲರೂ ಕರ್ತನೆ ಅನೇಕರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ಅಪ್ಪ ನಿನ್ನ ನಾಮ ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ನೀವು ಕೊಟ್ಟಂತ ದರ್ಶನಕ್ಕಾಗಿ ಸ್ತೋತ್ರ. ಈ ದರ್ಶನವನ್ನ ಕರ್ತನೆ ಅಪ್ಪ ನೀವು ಈಡೇರಿಸ್ರಿ ಎಂಬುದಾಗಿ, ನಮ್ಮ ಕನಸನ್ನ ನೀವು ನನಸು ಮಾಡಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗ್ಲಿ. ನಮ್ಮ ಚಾನಲ್ ಕುರಿತಾಗಿ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ನೀವು ಪರಿಚಯ ಮಾಡೋದ್ರ ಮೂಲಕವಾಗಿ ದೇವ್ರು ನನಗೆ ಕೊಟ್ಟಂತ ವಿಷನ್ ಅನ್ನ ಬೇಗನೆ ನಾನು ತಲುಪಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ ನೀವು ಸಹ ನನಗಾಗಿ ಪ್ರಾರ್ಥಿಸೋದ್ರ ಮೂಲಕ, ಈ ಸಂದೇಶವನ್ನ ಇತರರಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ನನಗೆ ಸೇವೆಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಕೇಳ್ಕೊಳ್ತೇನೆ.